ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ನಾನು ಮಾಡ್ತಿದ್ದು ಒಂದು ಸೀರಿಯಸ್ ಟಾಪಿಕ್ ಮೇಲೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಕೆಳಗೇರಿ ಕೆರೆ ಅಂತ, ಧಾರವಾಡದ 1ನೇ ವಾರ್ಡ್ ಗೋವಾ ರೋಡಲ್ಲಿ ನಿಮಗಿದು ನೋಡಲು ಸಿಗುತ್ತೆ. ಈ ಕೆರೆ ಮುಂಚೆ ಸ್ವಲ್ಪ ವರ್ಷಗಳ ಹಿಂದೆ ಎಷ್ಟು ಸುಂದರವಾಗಿತ್ತಂದರೆ ನೋಡಲು 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಬಟ್ ಈಗ ಈ ಕೆರೆ ಪರಿಸ್ಥಿತಿ ನೀವೇ ನೋಡಿ. ನೋಡಿ ವೀಕ್ಷಕರೇ, ಇದೇ ಸುಂದರವಾದ ಕೆರೆ ಇತ್ತು ಮೊದಲು. ಈ ಕೆರೆಯಲ್ಲಿ ನಾನು ಚಿಕ್ಕವಳಿದ್ದಾಗ ನಮ್ಮ ತಾತ ಈ ಕೆರೆ ಕರ್ಕೊಂಡೋಗಿ ನನಗೆ ಈಜನ್ನೆಲ್ಲ ಹೇಳ್ಕೊಟ್ಟಿದ್ರು. ಈ ಕೆರೆ ಪರಿಸ್ಥಿತಿ ನೋಡಿದರೆ ನಿಜ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ, ಅದು ಈ ಒಂದು ಜಾಗದ ಒಂದು ನಿವಾಸಿ ಆಗಿರೋದ್ರಿಂದ ನಾನು ಇದು ಎಮೋಷ್ನಲಿ ತುಂಬ ಕನೆಕ್ಟೆಡ್ ಆಗಿದ್ದೀನಿ. ಊರಿಂದ ಬಂದು ಕೆರೆನ ನೋಡಿದಾಗ ನನಗೆ ತುಂಬ ಶಾಕು, ಬೇಜಾರು ಎಲ್ಲ ಒಟ್ಟಿಗೆ ಆಗೋಯ್ತು. ಈ ಕೆರೆ ಅರ್ಧ ಕೆರೆ ಈ ವಾಟರ್ ಹ್ಯಾಂಡ್ ತುಂಬೋ ತನಕ ಅದು ಹೆಂಗೆ ಬಿಟ್ರು ಅನ್ನೋದೇ ನನಗೊಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಈ ಟೆರರ್ ಆಫ್ ಬೆಂಗಾಲ್ ಅಥವಾ ವಾಟರ್ ಹ್ಯಾಂಡ್ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ, ಕೆರೆಗಳಲ್ಲಿ ನೀರಲ್ಲಿರೋ ಎಲ್ಲ ಆಮ್ಲಜನಕನ್ನೆಲ್ಲ ಮೀನುಗಳಿಗೆ ಸಿಗದಂತಾಗಿ ಮಾಡಿ ಮೀನುಗಳು ಬದುಕೋದೇ ಇಲ್ಲ. ನೀವು ಅನ್ಬೋದು ಮೀನುಗಳು ಇದ್ರೆ ಎಷ್ಟು, ಇಲ್ಲದೆ ಇದ್ರೆ ಎಷ್ಟು ಅಂತ ಹೇಳಿ. ಆದ್ರೆ ನಾವು ಸೈನ್ಸ್ ಪ್ರಕಾರ ನೋಡಿದ್ರೆ ಮೀನುಗಳಿಲ್ಲ ಅಂದ್ರೆ ಫುಡ್ ಚೈನ್ ಡಿಸ್ಟರ್ಬ್ ಆಗ್ತೈತಿ, ಅದರಿಂದ ಕೆರೆಗೆ ಮತ್ತೆ ಹಾನಿನ ಆಗ್ತೈತಿ. ಬಟ್ ಇಂಡೈರೆಕ್ಟ್ ಆಗಿ ಹಾನಿ ಆಗ್ತೈತಿ. ಈ ವಿಡಿಯೋನ ಏನಾದರೂ ಕೆಳಗೇರಿ ಜನತೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಇದು ನಮ್ಮೂರ್ ಕೆರೆ, ನಾವು ಉಳಿಸ್ಲಿಲ್ಲ ಅಂದ್ರೆ ಮತ್ತೆ ಯಾರು ಉಳ್ಸಂಗಿಲ್ಲ ಇದನ್ನ. ಈ ಸೋ ಕಾಲ್ಡ್ ಕಸ ನಿಮ್ ಪ್ರಕಾರ ಇದು ಪೂರಾ ಕೆರೆ ಆವರಿಸ್ಕೊಂಡು ನಮ್ಮ ಕೆರೆನ ಇಲ್ದಂತಾಗಿ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನ ಸ್ವಚ್ಛ ಮಾಡಿಸೋದ್ ಕಡೆ ಗಮನ ಕೊಡ್ಬೇಕು. ಪ್ಲೀಸ್ ಧಾರವಾಡ ಪ್ರೆಸೆಂಟ್ DC-ಗಳಾದಂತಹ ದಿವ್ಯಪ್ರಭು ಮ್ಯಾಮ್ ಮತ್ತೆ ಪ್ರೆಸೆಂಟ್ MLA ಅರವಿಂದ್ ಬೆಲ್ಲದ್ ಸರ್, ಪ್ಲೀಸ್ ಇದಕ್ಕೆ ನೀವೇನಾದ್ರೂ ಮಾಡಲೇಬೇಕು. ಪ್ಲೀಸ್ ಇದನ್ನ ಕ್ಲೀನ್ ಮಾಡಿಸಿ ಅಂತ ನಿಮ್ಮ ಹತ್ರ ನಾವೊಂದು ಮನವಿ ಮಾಡ್ಕೊಳ್ತಿದೀವಿ. ಇದು ನನ್ನ ಒಬ್ಬಳದೇ ಮನವಿ ಅಲ್ಲ, ಇದು ಇಡೀ ಕೆಳಗೇರಿ ಗ್ರಾಮಸ್ಥರ ಮನವಿ ಆಗಿದೆ.